ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇರೋದಂದರೆ, ಈ RG ಅಕಾಡೆಮಿಯ ಈ ಸರು ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋನ ಹಾಕಿದ್ದಾರೆ. ಏನಪ್ಪ ಅಂತಂದರೆ ವಿಡಿಯೋ ಮಿಸ್ ಗೈಡ್ ಅಂದರೆ ನೀವು ಟೀಚ್ ಮಾಡ್ತಾ ಇರೋದು ಒಳ್ಳೆಯದೇ, ಚೆನ್ನಾಗಿ ಟೀಚ್ ಮಾಡ್ತಾಯಿದ್ದೀರ. ನಾನು ಕೂಡ ನಿಮ್ಮ ಕ್ಲಾಸನ್ನು ನೋಡಿದ್ದೇನೆ. ಆದರೆ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಮಿಸ್ ಗೈಡ್ಲೈನ್ಸ್, ಅವ್ರಿಗೆ ದಾರಿ ತಪ್ಪಿಸುವಂಥ ಹಾದಿಯನ್ನು ನೀವು ಮಾಡ್ತಾಯಿದ್ದೀರಾ. ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರಿ. ಪ್ಲೀಸ್ ಆ ವಿಡಿಯೋನ ನೋಡಿ ಎಲ್ಲರೂ ಇವರು ಹೇಳಿದಂಥ ರೀತಿಯಲ್ಲಿ ಫಾಲೋ ಮಾಡಬೇಡಿ. ಇದು ನನ್ನ ರಿಕ್ವೆಸ್ಟ್. ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ನೀವು ನೋಡ್ಬೋದು. ಏನಪ್ಪ ಅಂತಂದರೆ 1ನೇ ಪಾಯಿಂಟ್, ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಸಂಪೂರ್ಣವಾಗಿ ಕಲಿಯಿರಿ ಅಂತ ಹೇಳಿದರೆ ಇದು ಓಕೆ, ಚೆನ್ನಾಗಿದೆ. ಅಂದರೆ ಏನಪ್ಪ ಅಂತಂದರೆ 2026ರಲ್ಲಿ ನಿಮ್ಮ ಪ್ಲ್ಯಾನಿಂಗ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಅದರಲ್ಲಿ 3 ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. 3 ಪಾಯಿಂಟಲ್ಲಿ 1ನೇ ಪಾಯಿಂಟು ಓಕೆ, ಇದು ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಇದೆ. ಆದರೆ ಇನ್ನು 2 ಇದಾವಲ್ಲ, ಇದು ಸೋಷಿಯಲ್ ಮೀಡಿಯಾ ಮತ್ತು ಶೇರ್ ಮಾರ್ಕೆಟಿಂಗ್. ಇದು ತುಂಬಾ ಅನ್ಯಾಯವಾದಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಮೋಸ ಆಗ್ತಾಯಿದೆ. ಅದರ ಬಗ್ಗೆ ಸೋಷಿಯಲ್ ಮೀಡಿಯಾ ಮತ್ತು ಶೇರ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ಪ್ಲ್ಯಾನ್ 1ನೇದಿದೆಯಲ್ಲ, ಇದು ನಿಮಗೆ ಒಂದು ಯಾವುದಾದ್ರೂ ಸಬ್ಜೆಕ್ಟನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಯಾವುದಾದ್ರೂ ಕೋಚಿಂಗ್ ಸೆಂಟ್ರಲ್ಲಿ ನೀವು ಟೀಚ್ ಮಾಡ್ಬೋದು. ಇದು ಒಳ್ಳೆಯದು, ಇಂಪಾರ್ಟೆಂಟು. ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಒಪ್ಪಿಗೆ ಇದೆ. ಸರ್, ನೀವು ಇಲ್ಲೇ ಮಾಡಿರೋದು 2ನೇ ಪಾಯಿಂಟ್ ಇದೇ ದೊಡ್ಡ ಮಿಸ್ಟೇಕ್, ಅಂದರೆ ಅತಿ ದೊಡ್ಡವಾದಂಥ ಮಿಸ್ಟೇಕ್ ಇದು. ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಇವಾಗ ನೀವು ಸ್ಟಡಿ ಮಾಡ್ತಾಯಿದ್ದೀರಾ, ಇವಾಗ ಈ ಯಾವುದೇ ಸೋಷಿಯಲ್ ಮೀಡಿಯಾವನ್ನು ನೀವು ಆನ್ ಮಾಡ್ಕೊಳ್ಬಾರದು. ಯಾಕಂದರೆ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಲಿ, ನೀವು ಇದರಲ್ಲಿ ಬಿದ್ದರೆ ನಿಮ್ಮ ಸ್ಟಡಿ ಗೋಯಿಂದ, ನೀವು ಸ್ಟಡಿ ಮಾಡೋಕ್ಕೆ ಆಗಲ್ಲ. ಹೇಳ್ತೀನಿ ಅದಕ್ಕೆ ಯೂಟ್ಯೂಬ್ ಅದಕ್ಕೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದಕ್ಕೆ ಇಂಪಾರ್ಟೆಂಟಪ್ಪ ಅಂತಂದರೆ ಹೇಳ್ತೀನಿ. ಅದರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಿಂದ ಯೂಟ್ಯೂಬಿಂದ ಯಾವ ರೀತಿಯಾಗಿ ದುಡ್ಡು ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಎಂಬ ಫೇಸ್ಬುಕ್ಕಿಂದ, ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿಯಾಗಿ ದುಡ್ಡು ಮಾಡ್ತಾರೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಇಂಪಾರ್ಟೆಂಟ್ ಕ್ಲಾಸು. ಆದರೆ ನೀವು ಇವಾಗ ಎಜುಕೇಷನ್ ಮಾಡ್ತಾ ಇರೋರು ಮತ್ತು ಯಾವ್ದಾದ್ರು ಗೋರ್ಮೆಂಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಾ ಇರುವವರು, ನೀವು ಯೂಟ್ಯೂಬ್ ಚಾನಲ್ ತೆಗೆಯೋದಾಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಏನಾದರೂ ಈ ಸೋಷಿಯಲ್ ಮೀಡಿಯಾ ಒಳಗೆ ನೀವು ಬಿದ್ದರೆ ನಿಮ್ಮ ಸ್ಟಡಿ ಅಲ್ಲಿಗೆ ಗೋಯಿಂದ. ಇದನ್ನು ಪ್ಲೀಸ್ ಮಾಡಬೇಡಿ. ಸರ್, ನೀವು ಈ ಇನ್ಫಾರ್ಮೇಷನ್ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇದು 100% ಅಲ್ಲ, 200% ಇದು ತಪ್ಪಾದಂತಹ ಇನ್ಫಾರ್ಮೇಷನ್ನು. ಪ್ಲೀಸ್ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು, ಈ ರೀತಿಯಾದಂಥ ರಾಂಗ್ ಇನ್ಫಾರ್ಮೇಷನನ್ನು ಹುಡುಗರಿಗೆ ಕೊಡೋಕೆ ಹೋಗಬೇಡಿ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಏನು ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿರಲ್ಲ. ಯೂಟ್ಯೂಬಿಂದ ಯಾರ್ಯಾರ್ದೋ ವೀಡಿಯೋ ನೋಡಿರ್ತಾರೆ. ಯೂಟ್ಯೂಬಿಂದ ನಾನು ಒಂದು ಕಾರ್ ತೊಗೊಂಡೆ, ನಾನೊಂದು ಬೈಕ್ ತೊಗೊಂಡೆ, ನಾನೊಂದು 10 ಲಕ್ಷದೊಂದು ಯಾವುದೋ ಕಾರ್ ತೊಗೊಂಡೆ, ಈ ರೀತಿಯಾದಂಥ ಸುಮಾರು ವಿಡಿಯೋಗಳು ಯೂಟ್ಯೂಬಲ್ಲಿ ಬರ್ತಾರೆ. ಎಲ್ಲರಿಗೆ ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಗೋರ್ಮೆಂಟ್ ಜಾಬ್ ಮಾಡಬೇಕು, ಅದರಿಂದ ದುಡ್ಡು ಬರುತ್ತೆ, ನಾವು ಒಂದು ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು. ಹಾಗಿದ್ದರೆ ನೀವು ಹೇಳೋ ಹಾಗಿದ್ದರೆ ಯಾಕೆ ಸ್ಟಡಿ ಮಾಡಬೇಕು? ಸ್ಟಾರ್ಟಿಂಗಿಂದ ಯೂಟ್ಯೂಬನ್ನೇ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮಾಡ್ಕೋಬೋದಲ್ಲ. ಯಾಕೆ ಸುಮ್ಮನೆ ಸ್ಟಡಿ ಮಾಡಬೇಕು? ಕೋಚಿಂಗ್ ಸೆಂಟ್ರಿಗೆ 10 ಸಾವಿರ 20 ಸಾವಿರ ಯಾಕೆ ಅವ್ರಿಗೆ ಸುಮ್ಮನೆ ಕೊಡಬೇಕು? ರೂಮ್ ಮಾಡ್ಕೊಂಡು ಯಾಕೆ 5 ಸಾವಿರ ರೂಪಾಯಿ ಸುಮ್ಮನೆ ಮಂತ್ಲಿ ಪೇ ಮಾಡಿ ಅಲ್ಲಿ ಓದಬೇಕು? ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದಲ್ಲ. ಹಾಗೆ ಆಗಲ್ಲ. ಪ್ಲೀಸ್, ಇವಾಗ ನೀವು ನಂದೊಂದು ಗೋಲ್ಡನ್ ಸಜೆಷನ್ ಫಾರ್ ಸ್ಟೂಡೆಂಟ್ಸ್. ನೀವು ಸ್ಟಡಿ ಮಾಡ್ತಾ ಇರುವಾಗ ಯಾವುದೇ ಕಾರಣಕ್ಕೆ ಯೂಟ್ಯೂಬ್ ಚಾನಲ್ ಆಗಲಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಆಗಲಿ ಅಕೌಂಟನ್ನು ಓಪನ್ ಮಾಡಬೇಡಿ. ಇದು ನನ್ನ ರಿಕ್ವೆಸ್ಟ್. ನೀವು ಓಪನ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ, ಎಕ್ಸಾಂಪಲ್ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ರೆ ಅಂದ್ಕೊಳ್ಳಿ, ಇವ್ರು ಸರ್ ಏನು ಹೇಳ್ಯಾರಪ್ಪ ಅಂತಂದರೆ, ನಿಮ್ಗೆ ಯಾವಾಗಾದರೂ ಒಂದು ಬೇಜಾರವಾದಾಗ ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಸಿಕ್ಕಾಗ ಯೂಟ್ಯೂಬ್ ವೀಡಿಯೋ ಮಾಡಿ ಅದರಲ್ಲಿ ಯೂಟ್ಯೂಬಲ್ಲಿ ಹಾಕಿ ಅಂತ ಹೇಳಿದರೆ, ನೀವು ಅರ್ಧ ಗಂಟೆ 1 ಗಂಟೆ, ಇವಾಗ ನೋಡಿ ನಂದು ಇದೇ ಒಂದೇ ಚಾನಲ್ ಅಲ್ಲ, ನಂದು ಇನ್ನೂ ಒಂದು ಹಿಂದ್ಗಡೆ ಒಂದು 3-4 ಚಾನಲ್ ಇದ್ದು ಅವನ್ನೆಲ್ಲ ಯೂಟ್ಯೂಬರು ಡಿಲೀಟ್ ಮಾಡಿದ್ದಾರೆ. ಅದ್ರ ಕೂಡ ನಿಮ್ಗೆ ಹೇಳ್ತೀನಿ ಇಂಪಾರ್ಟೆಂಟು. ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ರಿ ಅಂದ್ಕೊಳ್ಳಿ, ಏನಪ್ಪ ಅಂದರೆ ಇವಾಗ ಒಂದು ಅರ್ಧ ಗಂಟೆ ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಬೇಕು ಅಂದ್ಕೊಳ್ಳಿ. ಅರ್ಧ ಗಂಟೆ ವೀಡಿಯೋ ಮಾಡ್ಬೇಕಂದ್ರೆ ನಿಮಗೆ 1 ಗಂಟೆ ಟೈಮ್ ಹೋಗುತ್ತೆ. 1 ಗಂಟೆ, ಇದು ನಿಮಗೆ ನೆನಪಿರಲಿ. ಬೇಕಾದರೆ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಅವ್ರನ್ನ ಹೋಗಿ ಕೇಳ್ಕೊಳ್ಳಿ. ಅರ್ಧ ಗಂಟೆ ಏನಾದರೂ, ಅರ್ಧ ಗಂಟೆ ಅಲ್ಲ, ಒಂದು 15 ನಿಮಿಷ ಅಂದ್ಕೊಳ್ಳಿ, 15 ನಿಮಿಷ, ಅರ್ಧ ಗಂಟೆ. ನೀವು ಅರ್ಧ ಗಂಟೆ ವೀಡಿಯೋ ಮಾಡ್ಬೇಕಂದ್ರೆ
ನಿಮ್ಮದಲ್ಲಿ 1 ಅವರ್ ಖರ್ಚಾಗಿರುತ್ತೆ. ಒನ್ ಅವರ್ ಇರುತ್ತೆ. ಮತ್ತು ಅದಕ್ಕೆ ಎಡಿಟ್ ಮಾಡಬೇಕು, ತಮ್ನೇಲ್ ಹಾಕಬೇಕು, ಮತ್ತು ಅದೆಲ್ಲ ಟ್ಯಾಗ್ ಹಾಕಬೇಕು. ಸುಮಾರು ಅದರಲ್ಲಿ ಕನ್ಫ್ಯೂಷನ್ಸ್ಗಳಿದ್ದಾವೆ. ಅದಕ್ಕೋಸ್ಕರ ಯೂಟ್ಯೂಬ್ ವಿಡಿಯೋ ಮಾಡಿದ್ರೆ ಇಷ್ಟೆಲ್ಲ. ಮತ್ತು ಸಕ್ಸಸ್ ರೇಟು ಕೂಡ ತುಂಬಾ ಕಡಿಮೆ ಇದೆ. ಇವ್ರು ಹೇಳ್ತಾರೆ ಸಕ್ಸಸ್ ರೇಟ್ 10%ಕಿಂತ ಜಾಸ್ತಿ, 10% ಜಾಸ್ತಿ ಇದೆ. ಇದರಲ್ಲಿ ನೀವು ಯಾವಾಗ ಸಕ್ಸಸ್ ರೇಟ್ ಕಾಣ್ತೀರ ಅಂದ್ಕೊಳ್ಳಿ, ನೀವು ಈ ಸ್ಟಡಿ ಮಾಡೋದು ಮತ್ತು ಯಾವುದೇ ರೀತಿಯಾದಂಥ ಎಲ್ಲನೂ ಬಿಟ್ಟು ಇದಕ್ಕೆ ನಿಲ್ಲಬೇಕು. ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲನೂ ಬಿಟ್ಟು ಸೋಷಿಯಲ್ ಮೀಡ್ಯಾಕ್ಕೆ ನಿಂತರೆ 1 ವರ್ಷ ಕಷ್ಟಪಡಬೇಕು. ಆವಾಗ ನಿಮಗೆ ಇದರಲ್ಲಿ ಸಕ್ಸಸ್ ರೇಟ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಸೋಷಿಯಲ್ ಮೀಡ್ಯಾದಲ್ಲಿ ಸಕ್ಸಸ್ ರೇಟ್ ಇದೆ. ನೀವು ಒಳ್ಳೆ ಕಂಟೆಂಟ್ ಕೊಡಬೇಕು. ಯಾರ್ದಾರ್ದು ವಿಡಿಯೋ ನೋಡಿ ಕಾಪಿ ಪೇಸ್ಟ್ ಮಾಡೋದು, ಅವರೇ ಮಾಡಿದಂಥ ನೀವೇ ಮಾಡೋದು, ಆ ಥರ ಮಾಡಿದರೆ ವಿಡಿಯೋ ಯೂಟ್ಯೂಬಲ್ಲಿ ರನ್ ಆಗೋಲ್ಲ. ಯೂಟ್ಯೂಬ್ ಕಂಪ್ನಿಯವರು ಕೂಡ ನಿಮ್ಮ ವಿಡಿಯೋ ನೋಡ್ತಾರೆ. ಇನ್ನೊಂದೇನಪ್ಪ ಅಂದರೆ, ನೀವು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಮಾಡಿದ ಮೇಲೆ ಯೂಟ್ಯೂಬ್ ಅವರು ನೋಡ್ತಾರೆ ಇದು ಯಾವ ಥರ ಇದೆ, ಒಳ್ಳೆ ಕಂಟೆಂಟ್ ಇದೆಯಾ ಇಲ್ಲ ಅಂತ. ಅವರೇ ಅದನ್ನ ಪ್ರಮೋಟ್ ಅಂದರೆ ಯೂಟ್ಯೂಬ್ ರೆಕಮೆಂಡೇಷನ್ ಅಂತ ಬರ್ತದೆ. ಅವರೇ ಯೂಟ್ಯೂಬ್ ಅವರು ಪ್ರಮೋಟ್ ಮಾಡಿದಾಗ ಮಾತ್ರ ನಿಮ್ಮ ವಿಡಿಯೋ ಜಾಸ್ತಿ ಓಡುತ್ತೆ. ಅಂದರೆ ಒಳ್ಳೆ ಕಂಟೆಂಟ್ ಇರಬೇಕು. ಸ್ಟಾರ್ಟಿಂಗ್ ನೀವು ಯೂಟ್ಯೂಬ್ ಮಾಡಿದಾಗ ಯೂಟ್ಯೂಬರೇ 1 ತಿಂಗಳು 2 ತಿಂಗಳು ಅವರೇ ನಿಮ್ಮ ವಿಡಿಯೋನ ಓಡಿಸ್ತಾರೆ ಜನಗಳು ನೋಡಲಿ ಅಂತೇಳಿ. ಆಮೇಲೆ ಅವರು ಅದನ್ನ ಡೌನ್ ಮಾಡಿಬಿಡ್ತಾರೆ. ಯಾಕಂದರೆ ನೀವು ಸ್ಟಾರ್ಟಿಂಗ್ ಮಾಡಿರ್ತೀರಲ್ಲ, ನಿಮ್ಗೊಂದು ಖುಷಿ ಆಗಬೇಕಲ್ಲ, ಯೂಟ್ಯೂಬಲ್ಲಿ ಈ ಥರ ವ್ಯೂಸ್ ಬರ್ತಾಯಿದೆ, ಈ ಥರ ಲಕ್ಷ ವ್ಯೂಸ್ ನೋಡ್ತಾ ಇದ್ದಾರೆ, ಇದರ ನಿಮಗೆ ಖುಷಿ ಆಗಬೇಕಲ್ಲ. ಆ ಸ್ಟಾರ್ಟಿಂಗಲ್ಲಿ ನಿಮ್ಮ ಯೂಟ್ಯೂಬ್ ಕಂಪ್ನಿಯವರು ರೆಕಮೆಂಡೇಷನ್ ಮಾಡಿ ಯೂಟ್ಯೂಬ್ ಅವನ್ನ ಓಡಿಸ್ತಾರೆ. ನಿಮಗೆ ಯೂಟ್ಯೂಬಲ್ಲಿ ಇವರು ಬರಲಿ, ಇವರಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡಲಿ ಅಂತೇಳಿ. ಆ ನಂತರ 1-2 ತಿಂಗಳಾದಮೇಲೆ ಅದನ್ನು ಅವರು ಸ್ಟಾಪ್ ಮಾಡಿಬಿಡ್ತಾರೆ. ಅವಾಗ ನೀವು ತುಂಬಾ ಕಷ್ಟಪಡಬೇಕಾಗುತ್ತದೆ. ನೀವು ಇನ್ನೊಂದು ಸರಿ ಹೇಳ್ತೀನಿ, ಸೋಷಿಯಲ್ ಮೀಡ್ಯಾದಲ್ಲಿ ಎಜುಕೇಟೆಡ್ ಸ್ಟೂಡೆಂಟ್ಸ್, ನೀವು ಯಾವುದೇ ಡಿಗ್ರಿ ಓದ್ತಾ ಇರಲಿ, ಯಾವುದೇ ಕಾಲೇಜನ್ನು ಓದ್ತಾ ಇರಲಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರಲಿ, ಸೋಷಿಯಲ್ ಮೀಡ್ಯಾಕ್ಕೆ ಬರೋಕ್ಕೆ ಹೋಗಬೇಡಿ. ಇಲ್ಲ ಎಂದನ್ನು ಎಜುಕೇಷನನ್ನು ಕಟ್ ಮಾಡಿ ಸೋಷಿಯಲ್ ಮೀಡಿಯಾವನ್ನು ಮಾಡಿ. ಈ ಎರಡು ನಾನು ಮಾಡ್ತೇನೆ ಅಂದರೆ ಆಗಲ್ಲ. ಬೇಕಾದರೆ ಬೇರೆ ಯೂಟ್ಯೂಬರ್ಸ್ ಅವ್ರನ್ನ ಕೇಳ್ಕೊಳ್ಳಿ, ಆಗಲ್ಲ. ಯೂಟ್ಯೂಬ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕು, ಎಷ್ಟು ಡಿಸ್ಲೈಕ್ಸ್ ಆಗಿದೆ ಅಂತ ನಿಮ್ಮ ತಲೆಯಲ್ಲಿ ಬರೀ ಅದೇ ಓಡ್ತಾ ಇರುತ್ತೆ. ಪದೇ ಯೂಟ್ಯೂಬಲ್ಲಿ ಎಷ್ಟು ಲೈಕ್ ಆಗಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಎಷ್ಟು ಜನ ನೋಡಿದ್ದಾರೆ, ನಿಮ್ಮ ತಲೆಯಲ್ಲಿ ಬರೀ ಅದೇ ಇರುತ್ತೆ. ಸ್ಟಡಿ ಮಾಡೋ ಬದಲು ನಿಮ್ಮ ತಲೆಯಲ್ಲಿ ಬರೀ ಇದೇ ಇರುತ್ತೆ. ಅದಕ್ಕೋಸ್ಕರ ನೀವು ಇವಾಗ ಸ್ಟಡಿ ಮಾಡ್ತಾ ಇರುವಾಗ ಯಾವುದೇ ಥರನಾದಂಥ ಸೋಷಿಯಲ್ ಮೀಡ್ಯಾ ಯೂಟ್ಯೂಬ್ ಚಾನಲ್ ತೆಗೆಯೋದಾಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯಾವುದೇ ರೀತಿಯಾದಂಥ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಎಂಟ್ರ್ ಆಗಬಾರದು. ಇದು ನನ್ನ ರಿಕ್ವೆಸ್ಟು. ನೀವು ಎಂಟ್ರ್ ಆದರೆ ಜಾಸ್ತಿ ನೀವು ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡೋದು ಸೋಷಿಯಲ್ ಮೀಡ್ಯಾದಲ್ಲಿ ಆಗುತ್ತೆ, ಹೊರತಾಗಿ ಸ್ಟಡಿ ಮಾಡೋದರಲ್ಲಿ ಆಗಲ್ಲ. ಇವಾಗ ತುಂಬಾ ಕಾಂಪಿಟೇಷನ್ ಇದೆ. ಎಕ್ಸಾಂಪಲ್ 100 ಅಪ್ಲಿಕೇಶನ್, 100 ಜನದಂಥ ಒಂದು ನೋಟಿಫಿಕೇಷನನ್ನು ಕರೆದ್ರೆ, ಅದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ ನಾನು ಕಡಿಮೆ, ಇದು ಮಿನಿಮಮ್ 100 ಜನ ಕರೆದ್ರೆ 1,00,000 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. 1,00,000 ಜನ ಅಪ್ಲಿಕೇಶನ್ ಹಾಕಿದ್ರೆ ಒಂದು ಪೋಸ್ಟಿಗೆ ಎಷ್ಟಾಗುತ್ತೆ ನೋಡಿ, ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟು ಜನ 100 ಪೋಸ್ಟ್ ಕಳೆದ್ರೆ 1,00,000 ಜನ ಅಪ್ಲಿಕೇಶನ್ ಹಾಕಿದರೆ ಇಷ್ಟು, ಇದನ್ನು ತುಂಬಾ ಅಪ್ಲಿಕೇಶನ್ ಹಾಕಿರ್ತಾರೆ. ನಾನು ಒಂದು ಮಿನಿಮಮ್ ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಷ್ಟು ತುಂಬಾ ಕಾಂಪಿಟೇಷನ್ ಇರುವಾಗ ನಮಗೆ ಓದೋಕ್ಕೆ ಟೈಮ್ ಸಿಗೋಲ್ಲ. ಅದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಾಗಲಿ, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ ಮಾಡೋದಾಗಲಿ ಮಾಡಿದರೆ ಯಾವುದೇ ರೀತಿಯಾದಂಥ ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ಆಗಲ್ಲ. ಬೇಕಾದ್ರೆ ಹೋಗಿ ಯಾರಾದರೂ ಎಕ್ಸಾಮ್ ಪಾಸ್ ಮಾಡಿರ್ತಾರಲ್ಲ ಅವ್ರನ್ನ ಕೇಳ್ಕೊಳ್ಳಿ, ಸರ್ ನೀವೇನಾದ್ರು ಯೂಟ್ಯೂಬ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಮಾಡಿದ್ರೆ, ಫೇಸ್ಬುಕ್ ಏನಾದ್ರು ಮಾಡಿದ್ರೆ ಅಂತ ಕೇಳ್ಕೊಳ್ಳಿ ಮುಂಚೆ. ಏನಾದ್ರು ಆಮೇಲೆ ಪಾಸ್ ಆದಮೇಲೆ ನಿಮ್ಗೆ ಟೈಮ್ ಇರುತ್ತೆ, ಅವ್ರು ಸಿಕ್ಕಾಗ ಮಾಡ್ಬೋದು. ನೀವು ಎಕ್ಸಾಮ್ ಬರೆಯುವಾಗ ನೀವು ಈ ರೀತಿಯಾದಂಥ ಸೋಷಿಯಲ್ ಮೀಡ್ಯಾ ಆಗಲಿ, ಯಾವುದಾದ್ರೂ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಬಿದ್ದರೆ ಅಷ್ಟೇ. ಅದು ಮತ್ತೆ ಪದೇ ಅದೇ ಹೇಳೋದಾಗುತ್ತೆ. ಇನ್ನೊಂದು ಸರ್ ಲಾಸ್ಟ್ ಈ ವಿಡಿಯೋನ ಲಾಸ್ಟ್ ಎಂಡ್ ಮಾಡ್ತಾಯಿದ್ದೀನಿ. ಡು ನಾಟ್ ಎಂಟರ್ ಇನ್ ದಿ ಸೋಷಿಯಲ್ ಮೀಡ್ಯಾ ಇಫ್ ಯು ಆರ್ ಸ್ಟಡಿಂಗ್, ಯು ಆರ್ ಎಜುಕೇಟೆಡ್, ಯು ಆರ್ ಎ competitive students. You do not enter in the social media. Social media is the most dangerous for the students, not other students. Next, 1 second. ಶೇರ್ ಮಾರ್ಕೆಟಿಂಗ್ನಲ್ಲಿ ಇವಾಗ ನೀವು ಎಂಟರ್ ಆಗಬಾರ್ದು. ಶೇರ್ ಮಾರ್ಕೆಟಿನಲ್ಲಿ ಎಂಟರ್ ಆದರೆ, ಈ ಶೇರ್ ಮಾರ್ಕೆಟು ಯಾವ ರೀತಿ ಅಂದರೆ, ಸ್ಟಾರ್ಟಿಂಗಲ್ಲಿ ನೀವು ಏನಾದ್ರು ಸ್ವಲ್ಪ ಹಣ ಹೂಡಿಕೆ ಮಾಡಿದರೆ, ಸ್ವಲ್ಪ ಜಾಸ್ತಿ ಅಲ್ಲ, 100-200 ಇಷ್ಟು 10 ರೂಪಾಯಿ ಹೂಡಿಕೆ ಮಾಡಿದರೆ ಅಂದ್ಕೊಳ್ಳಿ. ನೀವು ಸ್ಟಾರ್ಟಿಂಗಲ್ಲಿ ಶೇರ್ ಮಾರ್ಕೆಟಿನಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮಗೆ ಪುಷ್ ಮಾಡ್ತಾರೆ ಅವರೇ. ಸ್ಟಾರ್ಟಿಂಗ್ ಪುಷ್ ಮಾಡ್ತಾರೆ. ಇದು ನಿಮಗೆ ತಲೆಯಲ್ಲಿ ಸ್ಟಾರ್ಟಿಂಗ್ ನಿಮಗೆ ಹಣ, ಒಂದು ಶೇರ್ ಮಾರ್ಕೆಟ್ ಆಯ್ತಲ್ಲ ಅಂತೇಳಿ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, 1000 ರೂಪಾಯಿ ನಿಮಗೆ ಶೇರ್ ಮಾಡ್ತಾರೆ. 1000 ರೂಪಾಯಿ ಬಂತಲ್ಲ, ನೆಕ್ಸ್ಟ್ ಟೈಮು 200 ಹಾಕೋಣ, ಮತ್ತು
ನೆಕ್ಸ್ಟ್ ಟೈಮು ಶೇರ್ ಮಾಡ್ತಾರೆ, ಮತ್ತೆ 2000 ರೂಪಾಯಿ, 200ಗೆ 2000 ರೂಪಾಯಿ ಬಂತು. ಮತ್ತು ಇದೇ ರೀತಿ ಮೊದಲು ನಿಮ್ಮ ಶೇರ್ ಮಾಡಿ ಲಾಸ್ಟಿಗೆ 1 ಲಕ್ಷ ಪೇ ಮಾಡೋಂಗೆ ಮಾಡ್ತಾರೆ. ಆಮೇಲೆ ಫುಲ್ಲ ಡೌನ್ ಮಾಡಿಬಿಡ್ತಾರೆ. ನಿಮಗೆ ತುಂಬಾ ಶೇರ್ ಮಾರ್ಕೆಟಿಂಗ್ ಇದು ಅದಂಥ ಮೋಸ. ಇದರಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಬೇಕು. ಇದರಲ್ಲೂ ಸಕ್ಸಸ್ ರೇಟ್ ಇದೆ ಇಲ್ಲ ಅಂತ ಅಲ್ಲ. ಯಾವ ರೀತಿಯಾದಂಥ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಯಾವ ರೀತಿ ಸ್ವಲ್ಪ ಕಲ್ತ್ಕೊಳ್ಬೇಕು. ನೀವು ಇವಾಗ ಯಾವುದೇ ರೀತಿಯಾದ ಶೇರ್ ಮಾರ್ಕೆಟ್ ಆಗಲಿ, ಈ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಲಿ, ಯಾವುದೇ ರೀತಿಯಾದಂಥ ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು, ಇವಾಗ ಕಾಲೇಜ್ ಹೋಗ್ತಾ ಇರೋರಾಗಲಿ, ಕಾಲೇಜ್ ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇರೋರಾಗಲಿ, ಯಾವುದೇ ರೀತಿ ಆಗಲಿ ಈ ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಆಗಬಾರದು. ಆದರೆ ಅಷ್ಟೇ. ನಿಮಗೆ ಇಲ್ಲ ಎಜುಕೇಷನನ್ನು ಸ್ಟಾಪ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಆಗಿ 1 ವರ್ಷ ಕಷ್ಟಪಡಿ. ಇದರಲ್ಲಿ ಸಕ್ಸಸ್ ರೇಟ್ ಇದೆ ಇಲ್ಲ ಅಂತ ಹೇಳತ್ತಿಲ್ಲ. ಸುಮ್ಮನೆ ಯಾಕೆ ಎಲ್ಲರೂ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕನ್ನು ತಗೊಂಡು ಇದರಲ್ಲೇ ದುಡ್ಡು ಮಾಡ್ಕೊಳ್ಬೋದಾಗಿತ್ತಲ್ಲ. ಇವಾಗ ಏನಪ್ಪ ಅಂದ್ರೆ ಮೇನ್ ಗುರಿ ಏನು, ಒಂದು ಗೌರ್ಮೆಂಟ್ ಮಾಡಬೇಕು, ಒಳ್ಳೆ ದುಡ್ಡು ಮಾಡಬೇಕು. ಹಾಗಿದ್ದರೆ ಯಾಕೆ ಸುಮ್ಮನೆ ಎಜುಕೇಷನ್ ಮಾಡಬೇಕು, ಅಲ್ಲಿ ಲಕ್ಷ ಫೀಸ್ ಕಟ್ಟಬೇಕು ಕಾಲೇಜಿಗೆ, ಮತ್ತು ಕಾಲೇಜ್ ಮುಗಿಸಿದ ಮೇಲೆ ಮತ್ತೆ ಇನ್ಸ್ಟಿಟ್ಯೂಟಿಗೆ ಬರಬೇಕು, ನಿಮ್ಮಂಥರ ಕಡೆ ಬಂದು ಮತ್ತೆ ನಿಮ್ಮಂಥರ ಕಡೆ ಫೀಸ್ ಕಟ್ಟಬೇಕು, ಮತ್ತು ರೂಮ್ ಮಾಡ್ಕೋಬೇಕು, ಅಲ್ಲೇ ರೂಮ್ ಬಾಡಿಗೆ ಕೊಡಬೇಕು, ಮೆಸ್ಸಿಗೆ ಕೊಡಬೇಕು, ತಿರುಗಾಡಬೇಕು, ಬುಕ್ಕ ತೊಗೋಬೇಕು, ಪೆನ್ನ ತೊಗೋಬೇಕು, ಎಲ್ಲ ಸುಮ್ಮನೆ ಸುತ್ತಾಡಿ ಬಂದು ಏನು ಉದ್ದೇಶ ಏನು, ದುಡ್ಡು ಮಾಡಬೇಕು ಅಷ್ಟೇ ಎಲ್ಲರಿಗೂ ಇರೋದು. ಅಷ್ಟು ಮಾಡೋ ಬದಲು ಯಾಕೆ ಸ್ಟಾರ್ಟಿಂಗಲ್ಲೇ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ತೆಗೆದು ಒಳ್ಳೆಯದಲ್ಲ. ಅದೆಲ್ಲ ಆಗಲ್ಲ. ಇವಾಗ ಇವ್ರು ಏನೇನೋ ನಿಮ್ಗೆ ವ್ಯೂಸ್ಗೋಸ್ಕರ ನಂದು ವ್ಯೂಸ್ ಆಗಲಿ, ಜಾಸ್ತಿ ವ್ಯೂಸ್ ಇಲ್ಲಿ ನೋಡಿ ಈ ರೀತಿ ತಮ್ನೇಲ್ ಹಾಕಿದರೆ ಜಾಸ್ತಿ ಜನಕ್ಕೆ ಏನಿರ್ತೈತಿ, ಇವ್ರ ಮೇಲೆ ಒಂದು ನಂಬಿಕೆ ಇರ್ತೈತೆ. 2026, 27ಕ್ಕೆ ಏನೋ ಒಂದು ಇಂಪಾರ್ಟೆಂಟ್ ಇದೆಯಪ್ಪ ಅಂತೇಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಎಷ್ಟೋ ಜನ ನೋಡ್ತಿರ್ತಾರೆ. ವಿದ್ಯಾರ್ಥಿಗಳಿಗೆ ನೀವು ಈ ರೀತಿಯಾದಂಥ ರಾಂಗ್ ಇನ್ಫಾರ್ಮೇಷನ್ ಒಂದು ಸರಿ ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ 1 ಸರಿ ಅಲ್ಲ 10 ಸರಿ ವಿಚಾರ ಮಾಡಬೇಕಾಗುತ್ತೆ. ನಮ್ಮ ವಿಡಿಯೋನ ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಜನಕ್ಕೆ ನಾನು ಈ ಕರೆಕ್ಟಾದಂಥ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ, ತಪ್ಪಾದಂಥ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಂತ ನೀವು ಸ್ವಲ್ಪ ಚೆಕ್ ಮಾಡಿ ಬಿಡಬೇಕಾಗಿರ್ತದೆ. ಏನೋ ಅಕಸ್ಮಾತ್ ಬಿಟ್ಟಿರಿ ಅಂದ್ಕೊಳ್ಳಿ. ಓಕೆ, ಯಾರು ವಿದ್ಯಾರ್ಥಿಗಳು ಈ ರೀತಿಯಾದಂಥ ವಿಡಿಯೋ ನೋಡಿ ಇನ್ಫ್ಲೂಯೆನ್ಸ್ ಆಗಬಾರ್ದು. ನಾನು ನಿಮ್ಮ ಕ್ಲಾಸನ್ನು ನೋಡಿದ್ದೀನಿ, ಚೆನ್ನಾಗಿ ಟೀಚ್ ಮಾಡ್ತಾಯಿದ್ದಾರೆ ಇಲ್ಲ ಅಂತ ಹೇಳತ್ತಲ್ಲ. ನಿಧಾನವಾಗಿ, ಚೆನ್ನಾಗಿ ಅರ್ಥ ಆಗೋವಾಗಿ, ನಿಧಾನಗೊಟ್ಟು ಎಲ್ಲರಿಗೆ ಅರ್ಥ ಆಗುವಾಗಿ ಹೇಳ್ತಾರೆ. ಅದರ ಬಗ್ಗೆ ನಮ್ಮದೇನು ಅಭ್ಯಂತರ, ನೋ ಪ್ರಾಬ್ಲಮ್. ಆದರೆ ನೀವೊಬ್ಬರು ಟೀಚರ್ ಆಗಿರೋದ್ರಿಂದ ನಮ್ಮ ಬಾಯಲ್ಲಿ ಸ್ವಲ್ಪ ಸಂಸ್ಕೃತ ಬರ್ತಾಯಿಲ್ಲ. ಆದರೆ ನಿಮ್ಮ ಬದಲಿಗೆ ಬೇರೆ ಯಾರಾದರೂ ಆಗಿದ್ದರೆ ಅದರಲ್ಲಿ ನಾವು ಉತ್ತರ ಕರ್ನಾಟಕದವರು ಸಂಸ್ಕೃತದಲ್ಲೇ ಮಾತಾಡ್ತಾ ಇದ್ದೆ. ಇಷ್ಟು ಹೇಳಿ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.